ಇತ್ತೀಚೆಗೆ ಕೆಲವು ಸೆಲೆಬ್ರಿಟಿಗಳು ಡಿವರ್ಸ್ ಪಡ್ಕೊಳ್ತಾ ಇರೋವಂಥದ್ದನ್ನ ನೋಡಿದಾಗ ಎಲ್ಲರಲ್ಲೂ ಒಂದು ಪ್ರಶ್ನೆ ಬರ್ತಾ ಇದ್ದು, ಒಂದೇ ದಿನದಲ್ಲಿ ಡಿವರ್ಸ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯನಾ, ಈ ರೀತಿಯಾಗಿ ಪಡ್ಕೋಬೋದಾ ಅಂತೇಳಿ ತುಂಬ ಜನಕ್ಕೆ ಗೊಂದಲ ಬರ್ತಾ ಇತ್ತು. ಯಾವ ಸಮಯದಲ್ಲಿ ಈ ರೀತಿ ಒಂದೇ ದಿನದಲ್ಲಿ ಡಿವರ್ಸ್ನ ನೀಡಲಾಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಯಾವುದೇ ಒಂದು ವಿವಾಹ ವಿಚ್ಛೇದನ ಆದರೆ ಇತ್ತೀಚೆಗೆ ಬಂದ ಹೈಕೋರ್ಟ್ನ ಆದೇಶದಂತೆ ಕೂಡ 1 ವರ್ಷದೊಳಗೆ ಆ ಒಂದು ವಿಚ್ಛೇದನದ ಪ್ರಕರಣವನ್ನು ಮುಕ್ತಾಯ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ತಿಳಿಸಿದೆ. ಯಾಕೆ ಅಂದರೆ ಈ ಮನುಷ್ಯರ ಜೀವನ ಅನ್ನೋದು ತುಂಬ ಚಿಕ್ಕದು, ಅದರಲ್ಲಿ ಈ ಒಂದು ಗೊಂದಲದಲ್ಲೇ ಜೀವನ ಕಳೆಯೋದು ಬೇಡ, ಜೀವನದ ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಯಾವುದೇ ಒಂದು ವಿಚ್ಛೇದನ ಪ್ರಕರಣಗಳಾಗಿದ್ರೂ ಕೂಡ 1 ವರ್ಷದಲ್ಲೇ ಆದಷ್ಟು ಬೇಗ ತೀರ್ಮಾನವನ್ನು ಮಾಡಬೇಕು ಅಂತೇಳಿ ಹೈಕೋರ್ಟ್ ಆದೇಶ ನೀಡಿದೆ. ಅದಕ್ಕೂ ಮೊದಲಾಗಿ ಸುಪ್ರೀಂ ಕೋರ್ಟ್ ಆದೇಶ ಏನಿರೋದು ಅಂದರೆ, ಯಾವುದೇ ಒಂದು ಮ್ಯೂಚುವಲ್ ಕನ್ಸೆಂಟಿಂದ ಒಂದು ವಿವಾಹ ವಿಚ್ಛೇದನವನ್ನು ಪಡ್ಕೋತಾ ಇದ್ರೆ, ಅಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ಒಮ್ಮತದ ಒಪ್ಪಂದದಿಂದ ಇಬ್ಬರು ಕೂಡ ಒಂದು ಡಿವರ್ಸ್ನ ಮ್ಯೂಚುವಲ್ ಡಿವರ್ಸ್ ಅಂತ ಅಂತೀವಿ. ಈ ಒಂದು ಮ್ಯೂಚುವಲ್ ಡಿವರ್ಸನ್ನು 1 ದಿನದಲ್ಲೇ ಕೊಡ್ಬೋದಾಗಿರುತ್ತೆ. ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಇಬ್ಬರಲ್ಲೂ ಕೂಡ ಯಾವುದೇ ರೀತಿಯಾದಂಥ ವಾದ ವಿವಾದಗಳಿರೋದಿಲ್ಲ. ಇಬ್ಬರು ಕೂಡ ಒಪ್ಪಿನೇ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಇದೆಲ್ಲ ಪೂರ್ವ ನಿರ್ಧರಿತ ಆಗಿರುತ್ತೆ. ಅವರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕೌನ್ಸಿಲಿಂಗ್ ಹೋಗಿದ್ರು ಕೂಡ ಎಲ್ಲೂ ಕೂಡ ಅವರು ಜೊತೆಯಾಗಿ ಬಾಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಈಗಾಗಲೇ ತೀರ್ಮಾನ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಇಬ್ಬರದು ಯಾವುದೇ ಕ್ಲೈಮ್ಸ್ ಇಲ್ಲ ಅಂದರೆ, ಯಾವುದೇ ಕಸ್ಟಡಿ ಪ್ರಾಬ್ಲಮ್ಸ್ ಇಲ್ಲ ಅಂದರೆ, ಎಲ್ಲವೂ ಕೂಡ ಕ್ಲಿಯರ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದೇ ದಿನದಲ್ಲಿ ಇಬ್ಬರ ವಿಚಾರಣೆಯನ್ನು ನಡೆಸಿ ಇಬ್ಬರಿಗೂ ಒಪ್ಪಿಗೆ ಇದ್ದರೆ ಆ ಕ್ಷಣದಲ್ಲೇ ಒಂದು ಈ ಮ್ಯೂಚುವಲ್ ಕನ್ಸೆಂಟಲ್ಲಿ ಡಿವರ್ಸನ್ನು ಜಾರಿ ಮಾಡಲಾಗುತ್ತೆ. ಈ ಒಂದು ಪ್ರಕರಣಗಳಲ್ಲಿ ಮಾತ್ರ ಒಂದೇ ದಿನದಲ್ಲಿ ಅವರು ಡಿವರ್ಸನ್ನು ಪಡ್ಕೋಬೋದಾಗಿರುತ್ತೆ. ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲದೆ ಇದ್ದಾಗ ಹಿಂದೆ ಪೂರ್ವ ಪ್ರಯತ್ನಗಳೇನಿರುತ್ತೆ ಎಲ್ಲವನ್ನು ಮಾಡಿ ಅದು ಆಗದೇ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದ ಡಿವರ್ಸ್ಗಳನ್ನ ಪಡ್ಕೋಬೋದಾಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.